ನಮಸ್ತೆ ವೀಕ್ಷಕರೇ, ಡಿ ಪಿಕ್ಚರ್ನ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಹಳ್ಳಿ ಭಾಷೆಯಲ್ಲಿ ಹಳ್ಳಿಯಲ್ಲಿ ಇರಬೇಕಾದಾಗ ದೊಡ್ಡ ಮನ್ಸ ಅಂತ ಕರಿತಾ ಇದ್ವಿ. ಅಂದರೆ ತಮಾಷೆಗೆ ಒಂದು ರೀತಿ ಕರೆದ್ರೆ ಗೌರವವಾಗಿ ಇನ್ನೊಂದು ರೀತಿ ಕರಿತೀವಿ. ಅಂದರೆ ಊರಿನ ಜಮೀನ್ದಾರಗಳಿಗೆ, ಊರಿನ ಗೌಡ್ರುಗಳಿಗೆ ದೊಡ್ಡ ಮನುಷ್ಯ ಬಿಡಪ್ಪ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಯೋಚನೆ ಮಾಡಬೇಕು ಅಂತಿದ್ವಿ. ಇನ್ನು ತಮಾಷೆಗೆ ಸ್ನೇಹಿತರ ಬಳಿ ಇದ್ದಾಗ ನೀನು ದೊಡ್ಡ ಮನುಷ್ಯ ಬಿಡಪ್ಪ, ಈ ಥರ ಎಲ್ಲ ಮಾತಾಡ್ತಾಯಿದ್ವಿ. ಮಾತಾಡ್ತಾ ಇದ್ದಾಗ ಒಂದು ಪ್ರೆಸ್ ಮೀಟ್ ಕರೀತಾರೆ ದೊಡ್ಡ ಮನುಷ್ಯ ಅಂತ. ಏನಪ್ಪ ಇದು ದೊಡ್ಡ ಮನುಷ್ಯ ಅನ್ನೋ ಟೈಟಲ್ಲು, ಏನು ಹೇಳೋಕೆ ಹೊರಟಿದ್ದಾರೆ ಈ ದೊಡ್ಡ ಮನುಷ್ಯನಲ್ಲಿ, ಆ ದೊಡ್ಡ ಮನುಷ್ಯ ಯಾರು ಅನ್ನೋದನ್ನು ಹುಡುಕ್ತಾ ಹೊರಟಾಗ ನಮ್ಮ ಕೈ ಸಿಕ್ಕಿದ್ದಾರೆ ಶರತ್ ಅಂತ. ಇವರೇ ನಿರ್ದೇಶಕರು, ಇವರೇ ನಾಯಕ ನಟರು. ಇವ್ರದ್ದೇ ಒಂದು ಐಡಿಯಾಸ್ಗಳ ಮುಖಾಂತರ ದೊಡ್ಡ ಮನುಷ್ಯನ ದೊಡ್ಡ ಗುಣವನ್ನು ಮತ್ತು ದೊಡ್ಡ ಮನುಷ್ಯನ ಸಣ್ಣ ಪುಟ್ಟ ಗುಣಗಳಿಂದ ಆಗೋದ ಎಡವಟ್ಟನ್ನು ಹೇಳೋಕೆ ಹೊರಟಿದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ, ದೊಡ್ಡ ಗುಣ ಯಾವುದು, ಸಣ್ಣ ಪುಟ್ಟ ಗುಣಗಳು ಯಾವ್ಯಾವು ಅಂತ. ಸರ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಈ ದೊಡ್ಡ ಮನುಷ್ಯನ ಜೊತೆಯಲ್ಲಿ ಇಬ್ಬರು ತಾರೆಯರು. ದೊಡ್ಡ ಮನುಷ್ಯ ಅಂದಮೇಲೆ ಒಂದು ಗಾದೆ ಮಾತು, ತಪ್ಪಾಗಿ ಅನ್ಕೋಬೇಡಿ, ದೊಡ್ಡವರಿಗೆ ಬ್ರೆಂಡ್ರಂತೆ. ಇದು ಹಳ್ಳಿ ಭಾಷೆ. ಇಬ್ರು ಏನ್ ಮಾಡ್ತಿದ್ರು, ಒಬ್ರು ಶಿಲ್ಪ ಅಂತ, ಇನ್ನೊಬ್ರು ರೇಷ್ಮಾ ಅಂತ. ಬನ್ನಿ ಅವ್ರಿಬ್ರು ಏನ್ ಮಾಡ್ತಿದ್ರು ಮೇಡಮ್ ನೀವಿಬ್ರು ದೊಡ್ಡ ಮನುಷ್ಯನ ಜೊತೆ? ದೊಡ್ಡ ಮನುಷ್ಯಾಗಿ ಕೂತಿದ್ದಾರೆ. ಓಕೆ, ನೈಸ್. ಶರತ್ ಅವರೇ, ಎಸ್ ಸರ್. ಒಂದು ಸಿನಿಮಾ ಮೊದಲಿಗೆ ನಾನು ಕೇಳೋ ಪ್ರಶ್ನೆ ಏನಂದ್ರೆ, ಸಿನಿಮಾ ಅಂದ್ರೆ ನಿಮ್ಮ ಪ್ರಕಾರ? ಒಂದು ಎಂಟರ್ಟೈನ್ಮೆಂಟ್ ಸರ್. ಸಿನಿಮಾ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಆ ಎಂಟರ್ಟೈನ್ಮೆಂಟ್ ಮುಖಾಂತರ ನಾವು ಒಂದಷ್ಟು ಜನಕ್ಕೆ ನಮ್ಮಲ್ಲಿರೋವಂಥ ಕಲೆನ ಪ್ರೆಸೆಂಟ್ ಮಾಡ್ಕೊತೀವಿ, ನಮ್ಮಲ್ಲಿರೋವಂಥ ಒಂದು ವಿಚಾರಗಳನ್ನ ಹಂಚ್ಕೊತೀವಿ. ಸೊ ಅದೊಂದು ವೇದಿಕೆ, ಒಂದು ಎಂಟರ್ಟೈನ್ಮೆಂಟ್ ಮಾಡಿ ಅವ್ರನ್ನ ರಂಜಿಸ್ತಾ ನಮ್ಮಿಂದ ಒಂದಷ್ಟು ವಿಚಾರಗಳನ್ನ ಅವ್ರಿಗೆ ತಿಳಿಸೋದು, ಅವ್ರ ವಿಚಾರಗಳನ್ನ ಅವ್ರ ಟೇಸ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಗಿವ್ ಆ್ಯಂಡ್ ಟೇಕ್, ಒಂದು ಬ್ರಿಡ್ಜ್ ಅದು ಸಿನಿಮಾ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿನಲ್ಲಿ ಒಂದು ಬ್ರಿಡ್ಜ್ ಅದು. ಅದನ್ನು ಎಂಟರ್ಟೈನ್ಮೆಂಟ್ ಫ್ಯಾಕ್ಟಲ್ಲಿ ತೋರಿಸ್ತಾ ಇದ್ದೀವಿ ಅಷ್ಟೇ ಸರ್, ಇನ್ನೇನಿಲ್ಲ. ಓಕೆ ಮೇಡಮ್, ನಿಮ್ಮಿಬ್ಬರ ಪ್ರಕಾರ ಸಿನಿಮಾ ಅಂದರೆ ಏನು? ಸೊ ನನ್ನ ಪ್ರಕಾರ ಸಿನಿಮಾ ಅಂದರೆ ಒಂದು ರಿಯಾಲಿಟಿ. ನಮ್ಮ ರಿಯಾಲಿಟಿಗೆ ನಾವು ಸಿನಿಮಾನ ಪ್ರೊಜೆಕ್ಟ್ ಮಾಡಿ, ನಮ್ಮ ಸಿನಿಮಾದಲ್ಲಿ ಹಾಗೆ ಪ್ರೊಜೆಕ್ಟ್ ಮಾಡ್ತೀವಿ. ರಿಯಾಲಿಟಿ ಹೇಗಿರುತ್ತೋ, ಪ್ರತಿಯೊಬ್ಬರು ಸ್ಟೋರಿ ಇದಾಗಲಿ, ಬಯೋ ಪಿಕ್ಚರ್ಸ್ ಆಗಲಿ, ಒಂದು ಏನೇ ಸೀಕ್ವೆನ್ಸ್ಗಳಾಗಲಿ, ಯಾವುದೇ ಸಿನಿಮಾ ನೋಡಿದ್ರು ನಮಗೆ ಅದೇ ಥರ ನಾವು ಹಂಗೆ ಇದ್ವಲ್ಲ, ಹಂಗೆ ಇತ್ತಲ್ಲ. ಸೊ ನನ್ನ ಪ್ರಕಾರ ಸಿನಿಮಾ. ಮೇಡಮ್, ನಿಮ್ಮ ಪ್ರಕಾರ ಸಿನಿಮಾ ಅಂದರೆ? ನನ್ನ ಪ್ರಕಾರ ಸಿನಿಮಾ ಅಂದರೆ ಒಂದು ಮೀಡಿಯಮ್ ಸರ್. ಅಂದರೆ ನಮಗೆ ಮತ್ತು ಆಚೆ ಪ್ರಪಂಚಕ್ಕೆ ಜನಗಳ ಮಧ್ಯೆ ಇರುವಂಥ ಒಂದು ಸೇತುವೆ ಅಂತ ಹೇಳ್ಬೋದು. ಬಿಕಾಸ್ ಅಲ್ಲ, ಆ ಥರ ಅಲ್ಲ. ನನಗೆ ಯಾವ ಥರ ಅಂತಂದರೆ, ಯಾವುದೇ ಒಂದು ವಿಷಯ ಆಗಲಿ, ಸಿನಿಮಾ ಅಂದರೆ ನಾವು ಲಾರ್ಜ್ ನಂಬರ್ ಆಫ್ ಆಡಿಯನ್ಸ್, ಈ ಜಗತ್ತಿನ ಎಲ್ಲ ಭಾಗದವ್ರಿಗೂ ಎಲ್ಲರಿಗೂ ಅರ್ಥ ಆಗೋ ಥರ ಒಂದು ಎಮೋಷನ್. ಕೆಲವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೂ ನಾವು ಇವಾಗ ಕೊರಿಯನ್ ಮೂವೀಸ್ ನೋಡಿ ಅಥವಾ ಬೇರೆ ಮೂವೀಸ್ ನೋಡಿ ಅಳು ಬರುತ್ತೆ, ಕೋಪ ಬರುತ್ತೆ. ಸೊ ದಟ್ ಈಸ್ ದ ಸ್ಟ್ರೆಂತ್ ಆಫ್ ಸಿನಿಮಾ. ಆ ಎಮೋಷ್ನಲಿ ನಾವು ಕನೆಕ್ಟ್ ಮಾಡ್ಬೋದು. ಸೊ ನಮ್ಮಲ್ಲಿರೋ ಒಂದು ಕಥೆನ ಅಥವಾ ನಮ್ಮಲ್ಲಿರೋ ಒಂದು ಥಾಟ್ನ ಆಚೆ ಪ್ರಪಂಚಕ್ಕೆ ಲಾರ್ಜ್ ನಂಬರ್ ಆಫ್ ಆಡಿಯನ್ಸ್ ಮುಟ್ಟಿ ಹೇಳಬೇಕು ಅನ್ನೋದಾದರೆ ಥ್ರೂ ಸಿನಿಮಾ ಅಂತ ನಂಗೆ ಅನಿಸುತ್ತೆ. ಓಕೆ ಸರ್, ಸಿನಿಮಾ ಅನ್ನೋದ್ರ ಬಗ್ಗೆ ಹೇಳ್ತಾ ಬಂದ್ವಿ. ಈಗ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ದೊಡ್ಡ ಮನುಷ್ಯ ಯಾರು, ಅವನ್ನ ಯಾಕೆ ದೊಡ್ಡ ಮನುಷ್ಯ ಅಂತ ಕರೀತಾರೆ, ಅವನು ಏನು ಮಾಡ್ತಾನೆ ದೊಡ್ಡ ಮನುಷ್ಯ? ಅದು ಸಿನಿಮಾದಲ್ಲೇ ನೋಡ್ಬೇಕು ಸರ್, ಸಿನಿಮಾದಲ್ಲೇ ನೋಡ್ಬೇಕು 100%. ಯಾಕೆಂದರೆ ದೊಡ್ಡ ಮನುಷ್ಯ ಅಂದರೆ ಯಾರು ಅಂತ ಕೇಳಿದಾಗ ನಾವು ಹೇಳ್ಬೋದು. ಈಗ ಸರ್ವೇ ಸಾಮಾನ್ಯ, ನೀವು ಆಗಲೇ ಹೇಳಿದಾಗೆ ಒಂದು ಗಾದೆ ಮಾತುಗಳಿಂದ ಆಗಿರ್ಬೋದು ಅಥವಾ ಊರುಗಳ ಕಡೆ ಆಗಿರ್ಬೋದು. ಯೂಶ್ವಲಿ ಇದನ್ನು ಹಳ್ಳಿ ಭಾಗದಲ್ಲೇ ಜಾಸ್ತಿ ಯೂಸ್ ಮಾಡೋದು ದೊಡ್ಡ ಮನುಷ್ಯ ಅನ್ನೋದು. ಸೊ ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿರೋರು ಕೂಡ ಯೂಸ್ ಮಾಡ್ತಾರೆ. ಬಟ್ ಆದರೆ ಸಿಟಿ ಜನಕ್ಕೆ ಸ್ವಲ್ಪ ಕಡಿಮೆ ಈ ಒಂದು ಪದ ಪರಿಚಯ ಆಗೋದು. ಆ ಒಂದು ಪದದ ಬಗ್ಗೆ ಹೇಳಬೇಕು ಅಂದರೆ ದುಡ್ಡಿದ್ದವನು ಅಥವಾ ಇನ್ನೊಂದು ತಮಾಷೆಗೆ ಏನೋ ರೇಗಿಸ್ತೀವಿ, ಆ ಥರದ್ದಕ್ಕೆ ಮಾತ್ರ ಸೀಮಿತ ಅಲ್ಲ. ದುಡ್ಡು ಮತ್ತು ಈ ಥರದ ವಿಚಾರಗಳನ್ನ ಬಿಟ್ಟು ದೊಡ್ಡ ಮನಸ್ಸಿದ್ದವನು ಕೂಡ ದೊಡ್ಡ ಮನಸ್ಸು ಆಗಬಹುದು ಅನ್ನೋ ವಿಚಾರನ ಹೇಳಕೊಟ್ಟಿದ್ದೀವಿ ನಾವು ಸಿನಿಮಾ ಒಳಗಡೆ. ಅದಕ್ಕೆ ಈ ಟೈಟ್ಲಿಗೆ ನಾನು ಅದನ್ನು ಜಸ್ಟಿಫೈ ಮಾಡ್ಬೋದು. ಬಟ್ ಅದು ಬಿಟ್ಟು ದೊಡ್ಡ ಮನುಷ್ಯ ಏನು ಅಂತಂದರೆ ಖಂಡಿತವಾಗ್ಲೂ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ದೊಡ್ಡ ಮನುಷ್ಯದಲ್ಲಿ ಶರತ್ ಕೃಷ್ಣನ ಪಾತ್ರ ಏನು, ದೊಡ್ಡ ಮನುಷ್ಯ ಹೇಗೆ ಪ್ರೊಜೆಕ್ಟ್ ಆಗ್ತಾನೆ, ಹೇಗೆ ಎಂಟರ್ಟೈನ್ ಮಾಡ್ತಾನೆ, ಸಿನಿಮಾ ಒಳಗಡೆ ಇರುವಂಥ ಅಷ್ಟು ವಿಚಾರಗಳನ್ನ ನೀವು ಥಿಯೇಟ್ರ್ನಲ್ಲಿ ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಮೇಡಮ್, ನೀವು ಹೇಳ್ತಾ ಹೋಗ್ತೀರಿ ರಿಯಾಲಿಟಿಗೆ ಟಚ್ ಆಗ್ತಾ ಹೋಗುತ್ತೆ ಅಂತ. ಈಗ ರಿಯಲ್ ಲೈಫಿಗೆ ಬರೋಣ. ನಿಮ್ಮ ಲೈಫಿನ ದೊಡ್ಡ ಮನುಷ್ಯ ಯಾರು? ನನ್ನ ತಂದೆ. ಗೌರವ ಕೊಟ್ಟು ಹೇಳೋದಾದ್ರೆ ದೊಡ್ಡ ಮನುಷ್ಯ ಅಂದ್ರೆ ಅದು. ಇನ್ನು ನಾವು ತಮಾಷೆ ಗ್ರಹಿಸುವಾಗ ಸ್ನೇಹಿತರು ಅಂದರೆ ದೊಡ್ಡ ಮನುಷ್ಯ, ನನ್ನ ಸ್ನೇಹಿತನು ಕೂಡ ನನಗೆ ದೊಡ್ಡ ಮನುಷ್ಯ ಆಗಿರ್ತಾನೆ. ಆ ರೀತಿ ದೊಡ್ಡ ಮನುಷ್ಯ ಅಂತ ಯಾರು? ನನ್ನ ಸುತ್ತಮುತ್ತನ ಆ ಥರ ಲೆಕ್ಕದಲ್ಲ.
ಅಂದ್ರೆ ಶರತ್ ಅವ್ರು ಹೇಳ್ತಿದ್ರು 2 ರೀತಿಯಲ್ಲಿ ದೊಡ್ಡ ಮನುಷ್ಯ ಅಂತ ಕರಿತೀವಿ ನಾವು, ಒಂದು ಗೌರವಯುತವಾಗಿ ಕರಿತೀವಿ, ಇನ್ನೊಂದು ತಮಾಷೆ ರೀತಿಯಲ್ಲಿ ಕರಿತೀವಿ ಹೋಗ್ತೀವಿ ಅಂತ. ಈಗ ತಮಾಷೆ ರೀತಿಯಲ್ಲಿ ನೋಡ್ಬೇಕಾದ್ರೆ ನನ್ನ ಪ್ರಕಾರ ತಮಾಷೆ ಅನ್ನೋದು ನಾನು ಹೇಳೋ ಪ್ರಕಾರ ನನಗೆ ತಮಾಷೆಯಾಗಿ ದೊಡ್ಡ ಮನುಷ್ಯ ಅಂತ ಹೇಳೋಕ್ಕಾಗಲ್ಲ. ಬಟ್ ನನ್ನ ಯಾರೇ ಆಗಲಿ ನನಗೆ ಅಂತ ಸಪೋರ್ಟ್ ಮಾಡಿದವರು, ಓಕೆ, ನಮಗೆ ಅಂತ ಇದ್ದವರು, ಆ್ಯಸ್ ಆಫ್ ಇವ್ರನ್ನೇ ತಗೊಳ್ಳಿ, ಒಂದು ಸಿನಿಮಾಗೆ ನಮ್ಮನ್ನ ಆಯ್ಕೆ ಮಾಡಿ ಒಂದು ಆಪರ್ಚುನಿಟಿ ಕೊಟ್ಟು ಅವರೇ ಒಂದು ದೊಡ್ಡವರು ನಮ್ಮ ಕಣ್ಣಿಗೆ. ಹೇಳೋದು ಹೂ ಹ್ಯಾಸ್ ಬೀನ್ ಟು ಅ ಸಪೋರ್ಟ್ ಸಿಸ್ಟಮ್ ಅಂತಾರೆ, ಅವ್ರಿಗೆ ನಾನು ದೊಡ್ಡ ಮನುಷ್ಯ. ದೊಡ್ಡತನದಲ್ಲಿ ದೊಡ್ಡತನದಲ್ಲಿ ಯು ಆರ್ ವೆರಿ ರೈಟ್. ಓಕೆ, ರೇಷ್ಮಾ ಅವರೇ, ನಿಮ್ಮ ಪ್ರಕಾರ ದೊಡ್ಡ ಮನುಷ್ಯ ಅಂದ್ರೆ ಯಾರು ನಿಮ್ಮ ರಿಯಲ್ ಲೈಫಲ್ಲಿ? ಅಂದ್ರೆ ಸೀರಿಯಸ್ ಆಗ ಇಲ್ಲ ಕಾಮಿಡಿ? ನಿಮ್ಮ ಇಷ್ಟ, ಎರಡು ಅಲ್ಲ, ಅವ್ರು ಹೇಳಿದಾಗ ಚೇಂಜ್ ಮಾಡಿದ್ರಲ್ಲ, ಅದಕ್ಕೆ ಯಾವುದು ಅದೇ ರಿಯಲ್ ಆಗಿ ಅಂತ ಹೇಳಿದ್ರೆ ಎಲ್ಲ ಹುಡುಗಿರ್ಗೂ ಅವ್ರ ತಂದೆನೇ ಫಸ್ಟ್ ಹೀರೋ ಆಗಿರ್ತಾರೆ. ಸೊ ನನ್ನ ಡ್ಯಾಡಿನೇ ನನಗೆ ಫಸ್ಟ್ ಹೀರೋ. ಸರ್, ಮನೆಯಲ್ಲಿ ಅಂದರೆ ಒಂದು ಟೀ ಅಂಗಡಿಗೆ ಹೋಗಿ ಕೂತ್ಕೊಂಡು ಮಾತಾಡಿದಾಗ ಈ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾತಾಡ್ತಾ ಇರ್ತೀವಿ. ಅಲ್ಲಿಂದ ಬಂದಿದೆ ಈ ಕಾನ್ಸೆಪ್ಟು ಹೇಗೆ, ಅಥವಾ ಯಾವ ರೀತಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ ದೊಡ್ಡ ಮನ್ಸು ಅನ್ನೋ ಕಾನ್ಸೆಪ್ಟ್? ಸರ್ ಇಲ್ಲ, ಟೀ ಅಂಗಡಿ ಆ ಥರದ ವಿಚಾರದಲ್ಲ. ನಮಗಿದು ದೊಡ್ಡ ಮನ್ಸು ಅನ್ನೋದು ನಾನು ಈ ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ಆ್ಯಕ್ಚುಲಿ 2014. ಸೊ ಅದೊಂದು ಕಾರಣಾಂತರಗಳಿಂದ ವೈಂಡ್ ಅಪ್ ಆಗುತ್ತೆ. ವೈಂಡ್ ಅಪ್ ಆದಮೇಲೆ ಅದೇ ಟೀಮ್ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಏನಾಯಿತು, ಯಾಕೆ ಹಿಂಗಾಯಿತು, ನಮ್ಮಲ್ಲಿ ಏನು ಪ್ಲಸ್ಸು, ನಮ್ಮಲ್ಲಿ ಏನು ಮೈನಸ್ಸು ಎಲ್ಲನೂ ಕ್ರಾಸ್ ಚೆಕ್ ಮಾಡ್ಕೊತ ಹೋಗ್ತಾ ಇರ್ಬೇಕಾರೆ, ಸೊ ಮತ್ತೆ ನಾವು ಕೂತ್ಕೊಂಡ್ರೆ ಕಷ್ಟ. ನಾವು ಸಿನಿಮಾ ಮಾಡಿ ಅಟ್ಲೀಸ್ಟ್ ನಾವು ಪ್ರೂವ್ ಮಾಡ್ಕೊಬೇಕು. ಸೊ ದುಡ್ಡಿಂದ ನಮಗೆ ಸಮಸ್ಯೆ ಆಯಿತು, ಸೊ ಅದನ್ನು ಬಿಟ್ಟು ನಾವು ದಾಟಿ ನಾವು ಇನ್ನೇನು ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಈ ಕಾನ್ಸೆಪ್ಟ್ ಬಂದಿದ್ದು. ಸಿನಿಮಾ ಮಾಡಲೇಬೇಕು ಅಂತ ಯೋಚನೆ ಮಾಡಿದಾಗಲೇ ಬಂದಿದ್ದು ಈ ಕಾನ್ಸೆಪ್ಟು. ಬಟ್ ಟೈಟ್ಲ್ ಒಂದು ಅಚಾನಕ್ಕಾಗಿ ನಮಗೆ ಸಿಕ್ಕಿದಷ್ಟೇ. ಆ ಒಂದು ಸ್ಕ್ರೀನ್ ಪ್ಲೇ ಎಲ್ಲ ಆದಮೇಲೆ ಇದಕ್ಕೆ ಸೂಟಬಲ್ ಆಗಿರೋವಂಥ ಟೈಟ್ಲ್ ಯಾವ್ದು ಇಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹೀಗೆ ಅಲ್ಲೋ ಇಲ್ಲೋ ಮಾತಾಡಿದಾಗ ಸಡನ್ನಾಗಿ ಅದು ಕೇಳಿಸಿ ಈ ಟೈಟ್ಲ್ ಕ್ಯಾಚಿ ಆಗಿರುತ್ತೆ, ಇದನ್ನ ಇಡ್ಬೋದು ಅಂತೇಳಿ ಇಟ್ಟಿದ್ದಂಥ ಟೈಟ್ಲ್. ಓಕೆ, ಟೈಟ್ಲ್ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗ್ತೀನಿ. ಅಲ್ಲಿ ಪೋಸ್ಟರೆಲ್ಲ ಕಾಣಿಸ್ತಾನೆ, ಒಂದು ಸಾಂಗ್ ಕೂಡ ಬಿಟ್ಟಿದ್ರಿ, ಆಟೋ ಡ್ರೈವರ್ ಆಗಿ ಈ ದೊಡ್ಡ ಮನುಷ್ಯ ಕಾಣಿಸ್ತಾನೆ. ದೊಡ್ಡ ಮನುಷ್ಯನ ಹೆಸರು ಶರತ್ತೇನ ಅಥವಾ ಬೇರೆ ಹೆಸರು ಇಟ್ಟಿದ್ವಿ? ಶಿವು ಅಂತ. ಶಿವು, ಆಟೋ ಡ್ರೈವರ್ ಆಗಿ ಶಿವು ಕಾಣಿಸ್ತಾನೆ. ಬಟ್ ಆಟೋ ಡ್ರೈವರ್ ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಟೋ ಡ್ರೈವರ್ ಆಗಿ ನಟನೆ ಮಾಡಿದ್ದಾರೆ. ಅದಕ್ಕೆ ಇವಾಗಲೂ ಕೈ ಮುಗಿದು ಮಾತಾಡ್ತಾರೆ ಅವ್ರ ಬಗ್ಗೆ. ಶಂಕರ್ ನಾಗ್ ಆಗಿರ್ಬೋದು, ವಿಷ್ಣುವರ್ಧನ್ ಅವರಾಗಿರ್ಬೋದು, ರಾಜ್ಕುಮಾರ್ ಕೂಡ ಆಟೋ ಡ್ರೈವರ್ ಆಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ದರ್ಶನ್ ಅವರಾಗಿರ್ಬೋದು. ಈ ರೀತಿ ಬಂದಾಗ ನೀವು ಆಟೋ ಡ್ರೈವರ್ ಆಗಿ ಪಾತ್ರವನ್ನ ನಿಭಾಯಿಸುವಾಗ ಯಾರನ್ನ ನೋಡಿ ತಗೊಂಡ್ರಿ? ಆಟೋ ಡ್ರೈವರ್ನ ಏನೇನು ಇನ್ಸ್ಪಿರೇಷನ್ ತಗೊಂಡ್ರಿ? ಮತ್ತೆ ಖುದ್ದಾಗಿ ರಿಯಾಲಿಟಿಯಾಗಿ ಆಟೋ ಡ್ರೈವರ್ ಆಗಿದ್ದವರ ಎಕ್ಸ್ಪೀರಿಯನ್ಸ್ ಏನಾದ್ರು ತಗೊಂಡ್ರ ಈ ಸ್ಕ್ರಿಪ್ಟ್ ಮಾಡುವಾಗ? ಇಲ್ಲ ಸರ್, ನಾವು ಒಂದು ಕಲ್ಚರ್ ಇದೆ ನಮ್ಮ ಕರ್ನಾಟಕದಲ್ಲಿ. ಆಟೋ ಡ್ರೈವರ್ ಅಂದಿದ ತಕ್ಷಣ ಕನ್ನಡ, ನಮ್ಮ ಸೊಗಡು, ನಮ್ಮವರು ಅನ್ನೋ ಫೀಲಿಂಗ್ಸು, ಆ ಭಾವನೆ ಇದೆ. ಸೊ ಇದು ಕನ್ನಡ ಸಿನಿಮಾ, ಎಂಟೈರ್ ಕರ್ನಾಟಕದಲ್ಲಿ ಕನ್ನಡಿಗರಿಗಂತಲೇ ಮಾಡಿರೋಂಥ ಸಿನಿಮಾ ಇದು. ಸೊ ಹಾಗಾಗಿ ಆ ಒಂದು ಫ್ಲೇವರ್ ಇರೋವಂಥ ಆಟೋ ಡ್ರೈವರ್ನ ನಾವು ಕ್ಯಾರೆಕ್ಟ್ರಾಗಿ ತೊಗೊಂಡಿದ್ದೀವಿ. ಬಿಟ್ಟರೆ ಸೊ ಆ ಥರದ್ದೆಲ್ಲ ಯಾವುದೇ ರೀತಿ ಕಂಪ್ಯಾರಿಷನ್ಸಲ್ಲೇ ಆಗಲಿ ಇನ್ನೊಂದರಲ್ಲಿ ಆಗಲಿ ಇಲ್ಲ. ನಮ್ಮತನ ಅನ್ನೋದನ್ನು ಆಟೋ ಡ್ರೈವರಿಂದ ನಾವು ನೀಟಾಗಿ ಪ್ರೆಸೆಂಟ್ ಮಾಡ್ಬೋದು. ಕನ್ನಡ ಫ್ಲೇವರ್ ಏನಿದೆ ಅದನ್ನು ನಾವು ಒಬ್ಬ ಆಟೋ ಡ್ರೈವರ್ನ ಇಟ್ಕೊಂಡು ನಾವು ಅದನ್ನು ನೀಟಾಗಿ ಫ್ಲೇವರ್ ಪ್ರೆಸೆಂಟ್ ಮಾಡ್ಬೋದು ಅನ್ನೋ ಒಂದೇ ವಿಚಾರಕ್ಕೆ ನಾವು ಈ ಆಟೋ ಡ್ರೈವರ್ ಕಾನ್ಸೆಪ್ಟ್ನ ತೊಗೊಂಡಿದ್ದೀವಿ. ಯಾಕೆಂದರೆ ಇತ್ತೀಚಿನ ಸಿನಿಮಾಗಳು ಹೇಗೆ ಬರ್ತಿದ್ದಾವೆ ಅಂದರೆ, ಯಾರೋ ಒಂದು ಮಾಡಿದರೆ ಸಿನಿಮಾವನ್ನು ಅದಕ್ಕೆ ಸಂಬಂಧಪಟ್ಟಂಥ ಟೈಟಲ್ ಇಡುವಂಥದ್ದು, ಇಲ್ಲ ಅದಕ್ಕೆ ಆ ಕ್ಯಾರೆಕ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಟೈಟಲ್ನ ಇಡುವಂಥದ್ದು, ಇಲ್ಲ ಆ ಕ್ಯಾರೆಕ್ಟ್ರಿಗೆ ಒಂದು ಪ್ರತಿಬಿಂಬವಾಗಿ ನಾವು ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ಒಂದು ಸಿನಿಮಾ ಮಾಡುವಂಥದ್ದು ನಡೀತಾ ಇದೆ. ನಿಮಗೆ ಗೊತ್ತಿದೆ, ಅದು ಕೂಡ ಕಾಣಿಸ್ತಾ ಇದೆ. ಇಲ್ಲ ಹೌದು, ಅದನ್ನು ಜನ ಮೆಚ್ಚುತ್ತಾರೆ, ಇಲ್ಲ ಜನ ಒಂದು ಸೈಡಿಗೆ ಇಟ್ಬಿಡ್ತಾರೆ. ಅದು ನಿಮಗೆ ಗೊತ್ತು. ನಿಮ್ಮ ಸಿನಿಮಾದಲ್ಲಿ ಆ ಥರ ಎಡವಟ್ಟುಗಳೇನಾದ್ರೂ ಆಗಿದೆಯಾ ಅನ್ನೋದು ಒಂದು ಸಣ್ಣ ಪ್ರಶ್ನೆ ಅಷ್ಟೇ. ಇಲ್ಲ ಸರ್, ನಮ್ಗೆ ಆ ಥರದ್ದೆಲ್ಲ ಯಾವುದೋ ಯೋಚನೆಗಳಿಲ್ಲ. ನಾವು ನೀಟಾಗಿದ್ದೀವಿ, ಕಾನ್ಫಿಡೆಂಟ್ ಆಗಿದ್ದೀವಿ. ನಾವು ಜನಕ್ಕೆ ಇಷ್ಟ ಆಗುವಂಥ ಟೈಟ್ಲ್ ಇಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ನಮಗೆ ತುಂಬ ಫೀಡ್ಬ್ಯಾಕ್ಸ್ ಬಂತು, ಟೈಟ್ಲು ಚೆನ್ನಾಗಿದೆ, ಕ್ಯಾಚಿ ಆಗಿದೆ, ಟೈಟ್ಲು ಚೆನ್ನಾಗಿದೆ ಅಂತ. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಗೆದ್ದಿದ್ದೀವಿ. ಸಾಂಗ್ ಬಿಟ್ಟ ಮೇಲೂ ಅಷ್ಟೇ ನಮಗೆ ಒಂದಷ್ಟು ಜನ ಪ್ರಶಂಸೆನ ವ್ಯಕ್ತಪಡಿಸಿದ್ರು. ಮೊದಲನೇ ಸಿನಿಮಾದಲ್ಲಿ ಒಬ್ಬ ಹೊಸಬ ಹೀರೋ ಈ ಮಟ್ಟಕ್ಕೆ ಡ್ಯಾನ್ಸ್ ಮಾಡ್ತಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಒಂದು ಅಪ್ರಿಸಿಯೇಷನ್ ಸಿಕ್ತು. ಟೀಸರ್ ಬಿಟ್ಟಾಗಲೂ ಅಷ್ಟೇ, ಆ್ಯಕ್ಷನ್ ಟೀಸರ್ ಅಂತ ಏನು ಬಿಟ್ವಿ. ಸೊ ಆ ರೀತಿ ಇರಬೇಕಾದ್ರೆ ನಮ್ಗೆ ಎಲ್ಲೂ ಆ ಥರದ್ದೊಂದು ಭಯ ಇಲ್ಲ. ಹೊಸಬ್ರು ಆಮೇಲೆ ಇನ್ನೊಂದೇನೋ ಆ ಥರ ಕಂಟೆಂಟ್ ಎತ್ಕೊಂಡ್ಬಂದಿದ್ದೀವಿ, ಈ ಥರ ಇದು ಫ್ರೆಶ್ ಕಂಟೆಂಟು. ಪಕ್ಕ ಇನ್ನೂ ನೀಟಾಗಿ ಹೇಳ್ಬೇಕಂದ್ರೆ ಪಕ್ಕ ಕನ್ನಡ ಫ್ಲೇವರ್ ಇರುವಂಥದ್ದು, ಕರ್ನಾಟಕದಲ್ಲಿ ಕನ್ನಡಿಗರಿಗೋಸ್ಕರ ಅಂತಲೇ ಇರುವಂಥ ಸಿನಿಮಾ ಇದು. ಓಕೆನಾ, ನಾವು ಯಾವುದೋ ತಮಿಳ್ ಫ್ಲೇವರು, ತೆಲುಗು ಫ್ಲೇವರು, ಅಥವಾ ಇಲ್ಲಿದ್ದೇನೆ ಇನ್ನೊಂದು ಯಾವುದೋ ಸಿನಿಮಾದು ಟೈಟ್ಲು ಅಥವಾ ಇನ್ನೊಂದು ಸಾಂಗ್ ಲೀಡ್ ಇರೋವಂಥ ವಿಚಾರಗಳನ್ನ ಎತ್ಕೊಂಡ್ಬಂದು ಆ ಥರದ್ದು ಯಾವುದೂ ನಾವು ಮಾಡಿಲ್ಲ. ಪ್ರಾಪರಾಗಿ ನೀಟ್ ಕ್ಲೀನ್ ಪ್ರೆಸೆಂಟೇಷನ್ ಇದೆ. ಬಟ್ ಸೋಷಿಯಲ್ ಮೀಡಿಯಾದ ಸಣ್ಣದಾಗ ಒಂದು ಸಣ್ಣ ಚರ್ಚೆ ನಿಮ್ಮ ಇದನ್ನು ಬಿಟ್ಟಿದ್ದಾಗ, ದರ್ಶನ್ ಅವ್ರದ ಸಾರಥಿ ಸಾಂಗ್ ಆಗಿರ್ಬೋದು, ನಡೆಯೋ ಆಗಿರ್ಬೋದು, ಫ್ರೇಮಿಂಗ್ ಆಗಿರ್ಬೋದು, ಅದೇ ಥರ ಇಟ್ಟಿದ್ದಾರೆ. ಇವರು ದರ್ಶನ್ ಅವ್ರನ್ನ ಕಾಪಿ ಮಾಡ್ತಾ ಇದ್ದಾರೇನೋ, ಅದೇ ರೀತಿ ವಿಷಯ ಹೇಳ್ತಾರೇನೋ ಅಂತ ಒಂದು ಮಾತು.
ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ ಸರ್. ಈಗ ದರ್ಶನ್ ಸರ್ನ ಕಾಪಿ ಮಾಡಿದ್ರೆ ನನ್ನತನ ಅನ್ನೋದು ಎಲ್ಲಿರುತ್ತೆ ಸರ್, ಅಲ್ವಾ? ಸೊ ನಂದೇ ಬೇರೆ ಇರುತ್ತೆ. ಸೊ ದರ್ಶನ್ ಸರ್ ಹೌದು ಅಬ್ವಿಯಸ್ಲಿ, ಆಮೇಲೆ ಅವ್ರು ಕಾಪಿ ಮಾಡಿದ ತಕ್ಷಣ ಅವ್ರ ತನನ ಕದ್ಬಿಡೋಕ್ಕಾಗಲ್ಲ, ಅಷ್ಟು ಈಸಿಯಾಗಿ ಬಂದ್ಬಿಡಲ್ಲ. ಸ್ಕ್ರೀನ್ ಮೇಲೆ ನಾನು ನಡ್ಕೊಂಡು ಬರ್ತಾ ಇದ್ದೀನಿ ಅಂತ ಅಂದಿದ ತಕ್ಷಣ ಅವ್ರನ್ನ ಕಾಪಿ ಮಾಡಿ ನಡ್ಕೊಂಡು ಬರ್ತಾ ಇದ್ದೀನಿ. ಅದು ನನ್ನ ಸ್ಟೈಲ್ ಸರ್. ಅದು ನಾನು ನನ್ನ ಬಾಡಿ ಏನಿದೆ, ನನ್ನ ಫ್ರೇಮ್ ಪ್ರೆಸೆನ್ಸ್ ಹೆಂಗಿದೆ, ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಹೆಂಗಿದೆ, ಅದ್ರ ಮೇಲೆ ಬರ್ತಾ ಇದ್ದೀವಿ ಬಿಟ್ಟರೆ ಅವ್ರನ್ನ ಕಾಪಿ ಮಾಡಬೇಕು ಅದೆಲ್ಲ ಇಲ್ಲ ಸರ್. ಯಾವುದು ಕಾಪಿ ಅನ್ನೋ ವರ್ಡೇ ಬಿಟ್ಬಿಡಿ. ಇದು ಕಂಪ್ಲೀಟ್ಲಿ ದೊಡ್ಡ ಮನುಷ್ಯ ಅನ್ನೋ ಸಿನಿಮಾ ಫ್ರೆಶ್ ಸಿನಿಮಾ ಇದು. ಅಂದರೆ ಬಹಳ ದಿನಗಳಾದ ಮೇಲೆ ನನಗೆ ಸುಮಾರು ಜನ ಹೇಳಿರೋ ವಿಚಾರ ಇದು. ಬಹಳ ದಿನಗಳಾದ ಮೇಲೆ ನಾವು ಕರ್ನಾಟಕದಲ್ಲಿ ಈ ಥರದ್ದು ಒಂದು ಸಿನಿಮಾ ನೋಡ್ತಾ ಇದ್ದೀವಿ, ಕಮರ್ಷಿಯಲ್ ಆಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋವಂಥ ಒಂದು ಸಿನಿಮಾ. ತುಂಬ ದಿನಗಳಾಗಿತ್ತು, ಹೊಸಬ್ರಲ್ಲಿ ಎಸ್ಪೆಷಲಿ ಈ ಥರದ ಸಿನಿಮಾ ನಾವು ಎಲ್ಲೂ ನೋಡಿಲ್ಲ. ನೀವು ಬರ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾ ಬರ್ತಾ ಇದೆ ಅನ್ನೋ ಒಂದು ಫೀಲ್ ಇದೆ ನಮಗೆ ಅನ್ನೋ ಥರ ನಮಗೆ ಒಂದು ರಿವ್ಯೂಸ್ ಬಂದಿದೆ ಸರ್. ಓಕೆ ಮೇಡಮ್, ಇನ್ನೊಂದು ನಿಮ್ಮಿಬ್ಬರಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ಮನುಷ್ಯ ಅನ್ನೋ ಒಂದು ಟೈಟಲ್ಲು ಹೀರೋ ಓರಿಯೆಂಟೆಡ್ ಸಿನಿಮಾ ಆಗಿರುತ್ತೆ. ಹೀರೋ ಓರಿಯೆಂಟೆಡ್ ಸಿನಿಮಾದಲ್ಲಿ ಒಬ್ಬರು ಹೀರೋಯಿನ್ ಇದ್ರೇ ಕಷ್ಟ, ಅಂದರೆ ಸ್ಕ್ರೀನ್ ಅಷ್ಟು ಸಿಗಲ್ಲ ಅನ್ನೋದು ಒಂದು ಮಾತು ಕನ್ನಡ ಇಂಡಸ್ಟ್ರಿಯಲ್ಲಿ ನಡೀತಾರೆ. ಬಟ್ ನೀವು ಇಬ್ಬರು ಹೀರೋಯಿನ್ನು ಸ್ಕ್ರೀನ್ನ ಯಾವ ರೀತಿ ಹಂಚ್ಕೊಂಡಿದ್ದೀರಾ, ಅದ್ರ ಜೊತೆಗೆ ಈ ದೊಡ್ಡ ಮನುಷ್ಯನ ಲೈಫಲ್ಲಿ ಯಾವ ರೀತಿ ಎಂಟ್ರಿ ಆಗ್ತೀರಾ? ಸರ್, ಈಗ ಹೇಗೆ ಹೇಳಬೇಕು ಅಂದರೆ, ಒಬ್ಬ ಮನುಷ್ಯನ ಏನಕ್ಕೆ ಇಷ್ಟಪಡ್ತೀವಿ ಅಂತ ಕ್ವಶನ್ ಇಟ್ಟಂಗಾಯಿತು. ಓಕೆ, ಕರೆಕ್ಟಾ? ಸೊ ಅದು ತನಗೆ ತಾನೇ ಆದಾಗ ಗೊತ್ತಿರಲ್ಲ ಸರ್, ಲೈಕ್ ಇಟ್ ಹ್ಯಾಪನ್ಸ್ ಅಂತಾರಲ್ಲ. ಸೊ ಅದು ನಡೆದಿರುತ್ತೆ, ಬಟ್ ನಮಗೆ ಗೊತ್ತಿರಲ್ಲ ಯಾರಿಗೆ ಸೇರ್ತಾರೆ ಏನು ಎತ್ತ ಅನ್ನೋದು. ಸೊ ಕಂಪ್ಲೀಟ್ಲಿ ಐ ಫೀಲ್ ಲೈಕ್ ನಾವಿಬ್ರೂ ವಾಟ್ ಎವರ್ ಈ ಹ್ಯಾಸ್ ಗಿವನ್ ದ ಕ್ಯಾರೆಕ್ಟರ್, ನಮಗೇನು ಕೊಟ್ಟಿದ್ದಾರೆ ತುಂಬ ವೆಯ್ಟೇಜ್ ಇದೆ, ತುಂಬ ಮಹತ್ವ ಇದೆ ಆ್ಯಂಡ್ ಕನೆಕ್ಟೆಡ್ ಇದೆ. ಸೊ ನನ್ನ ಪ್ರಕಾರ ನನ್ನ ಕ್ಯಾರೆಕ್ಟರ್ ಬಂದು ತುಂಬ ಕನೆಕ್ಟ್ ಇದೆ, ಸ್ಪೆಷಲ್ ಇದೆ. ಸೊ ಐ ಫೀಲ್ ದ್ಯಾಟ್. ಮೇಡಮ್, ನನಗೆ ಏನೋ ಡೌಟ್ ಇದೆ, ಈ ದೊಡ್ಡ ಮನುಷ್ಯನ ಲೈಫಲ್ಲಿ ಬೆಂಕಿ ಎಬ್ಸೋದೇ ನೀವಿಬ್ಬರಲ್ಲಿ ಒಬ್ಬರು ಅಂತ, ಅದು ನೀವಾ ಅವರ? ಯಾರು ಬೆಂಕಿ ಹಚ್ಚಲ್ಲ ಸರ್. ಯಾಕೆಂದರೆ ದೊಡ್ಡ ಮನುಷ್ಯ ಬನ್ನಿ ಆಟೋ ಓಡಿಸ್ಕೊಂಡು ಸಣ್ಣ ಪುಟ್ಟ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಆವಾಗ ಒಂದೊಂದು ಸಣ್ಣ ಟ್ವಿಸ್ಟ್ ಕೊಡೋದೇ ನೀವಿಬ್ಬರಲ್ಲಿ ಒಬ್ಬರು ಅನ್ನೋದು ನನ್ನ ಡೌಟ್. ಹಾಗಾಗಿ ಇಲ್ಲ, ಇದು ತಪ್ಪು ಕಲ್ಪನೆ. ಕಥೆನಲ್ಲಿ ಬೇರೆನೇ ಇದೆ, ನಾವು ಅದನ್ನ ಹೇಳಕ್ಕಾಗಲ್ಲ, ಡೈರೆಕ್ಟ್ರು ಬೈತಾರೆ. ಸರ್, ತೆರೆ ಮೇಲೆ ಬರ್ತಾ ಇದೆ, ಬರುವಾಗ ಹೊಸಬ್ರು ಅಂದ ತಕ್ಷಣ ಒಂದಷ್ಟು ಚಾಲೆಂಜಸ್ ಜಾಸ್ತಿ. ಈಗ ಸ್ಟಾರ್ಗಳಿಗೂ ಚಾಲೆಂಜಸ್, ಯಾಕೆಂದರೆ ಸಿನಿಮಾ ರಂಗ ಆ ರೀತಿ ಬೆಳೆದಿದೆ. ಆ ಚಾಲೆಂಜಸ್ಗಳು ಏನೇನಿತ್ತು ಸರ್? ಅಂದರೆ ಏನು ಬಂದರೂ ತೊಗೊಬೇಕು ಸರ್. ವೆರಿ ಫಸ್ಟು ಒಬ್ಬ ಮನುಷ್ಯನಾಗಿ ಪಾಸಿಟಿವ್ ಬಂದರೂ ತೊಗೊಬೇಕು, ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಮುಂದೆ ಹೇಗೆ ಹೆಜ್ಜೆ ಇಡ್ತೀವಿ ಅನ್ನೋದು ತುಂಬ ಮಹತ್ವವಾದ ಆಗುತ್ತೆ. ನೆಗೆಟಿವ್ ಬಂದರೂ ತೊಗೊಬೇಕು, ಎಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ, ನಾವು ಕರೆಕ್ಟ್ ಮಾಡ್ಕೊಬೋದಾ, ಕರೆಕ್ಟ್ ಮಾಡ್ಕೊಂಡು ಮತ್ತೆ ಅದನ್ನು ಸರಿ ಮಾಡ್ಕೊಂಡು ಮತ್ತೆ ರೀಚ್ ಆಗುವಂಥ ಪ್ರಯತ್ನ ಪಡಬೇಕಾ ಅನ್ನೋ ವಿಚಾರಗಳ ಬಗ್ಗೆ ಅಟ್ಲೀಸ್ಟ್ ನಮಗೆ ಸಿಂಪಲ್ಲಾಗಿ ತಿಳ್ಕೊಂಡಿದ್ದೀವಿ. ಓಕೆ ಫೈನ್. ಇದು ಹೊಸಬ್ರಿಗೆ ಬರುವಂಥ ಎರಡೂ ಚಾಲೆಂಜಸ್ಗಳು. ಒಂದು ಸಕ್ಸಸ್ ಆದರೂ ಕಷ್ಟನೇ, ಏನು ಮಾಡ್ತೀವಿ ಅನ್ನೋದು ಬರುತ್ತೆ, ಫೇಲ್ಯೂರ್ ಆದರೆ ಹೇಗೆ ಮಾಡ್ತೀವಿ ನೆಕ್ಸ್ಟು ಅನ್ನೋದು ಬರುತ್ತೆ. ಸೊ ಎರಡಕ್ಕೂ ಪ್ರಿಪೇರ್ ಆಗಿದ್ದೀವಿ. ನಾವು ಸಿನಿಮಾ ಮಾಡೋದು ಎಷ್ಟು ಇಂಪಾರ್ಟೆಂಟು, ಮಾಡುವಾಗ ಅದರದ್ದೇ ಆದಂಥ ಬಿಸಿಲಿ ಇರ್ತೀವಿ. ಸಿನಿಮಾ ಮಾಡಾದಮೇಲೆ ಈ ಪ್ರಚಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಜನಗಳನ್ನ ನಾವು ರೀಚ್ ಆಗಬೇಕು ಅಂದರೆ ಪ್ರಚಾರ ಅನ್ನೋ ಒಂದು ಅಸ್ತ್ರವನ್ನು ಯೂಸ್ ಮಾಡಲೇಬೇಕಾಗತ್ತೆ. ಪ್ರಚಾರ ದಾರಿ ತಪ್ಪುತ್ತೆ, ಒಂದೊಂದು ಟೈಮು ಸರಿ ಮಾರ್ಗ ಕರ್ಕೊಂಡೋಗಿ ಬೆನ್ನು ತಟ್ಟುತ್ತೆ. ಈಗ ನಿಮ್ಮ ಪ್ರಚಾರ ಯಾವ ಸ್ಥಿತಿಯಲ್ಲಿ ಸರ್? ಅಂದರೆ ಇದಕ್ಕೆ ಬ್ಲೂ ಪ್ರಿಂಟ್ ಇಲ್ಲ ಸರ್, ಬ್ಲೂ ಪ್ರಿಂಟ್ ಇಲ್ಲ. ನೀವು ಏನು ಬೇಕಾದ್ರೂ ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು. ಕೆಲವ್ರಿಗೆ ಏನು ಅನಿಸುತ್ತೆ, ಚೀಪ್ ಅನಿಸುತ್ತೆ, ಇನ್ನು ಕೆಲವ್ರಿಗೆ ಇಲ್ಲ ಗುರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅದನ್ನು ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಜನಗಳಿಗೆ ಬಿಟ್ಬಿಡ್ಬೇಕು. ಎಂಡ್ ಆಫ್ ದಿ ಡೇ ಅವ್ರು ಹೇಗೆ ತೊಗೊತಾರೆ ಹಾಗೆ. ನಮ್ಮ ಪ್ರಯತ್ನ ಏನು, ಆನೆಸ್ಟಾಗಿ ನಮ್ಮ ಪ್ರಾಡಕ್ಟ್ನ ಅವ್ರಿಗೆ ರೀಚ್ ಮಾಡೋದು ನಮ್ಮ ಪ್ರಯತ್ನ. ಅದಕ್ಕೆ ನಾವು ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ, ನಮ್ಮ ಶಕ್ತಿ ಮೀರಿ ಅಥವಾ ನಮ್ಮ ಶಕ್ತಿ ಅನುಸಾರ ನಾವು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾವು ಮಾಡ್ತಾಯಿದ್ದೀವಿ. ಈಗ ಡೈರೆಕ್ಟಾಗಿ ಹೋಗಿ ಅವರು ಕನೆಕ್ಟ್ ಆಗ್ತಾಯಿದ್ದೀವಿ, ಒಬ್ಬೊಬ್ಬರನ್ನು ಇಂಡಿವಿಜುವಲಾಗಿ ಮಾತಾಡಿಸ್ತಾ ಇದ್ದೀವಿ, ಈ ಥರದ್ದೊಂದು ಸಿನಿಮಾ ಬರ್ತಾ ಇದೆ ಅಂತ ಅದನ್ನು ಮಾಡ್ತಾಯಿದ್ದೀವಿ. ಈ ಥರ ಮೀಡಿಯಾಗಳಲ್ಲಿ ಇಂಟರ್ವ್ಯೂ ಮುಖಾಂತರ ಆಗಿರ್ಬೋದು, ಅಥವಾ ಹ್ಯೂಜ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಅಥವಾ ಮೇನ್ ಚಾನೆಲ್ಸ್ಗಳಲ್ಲಾಗಿರ್ಬೋದು, ಆ ಥರನೂ ಜನಕ್ಕೆ ರೀಚ್ ಆಗೋವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಆನೆಸ್ಟಾಗಿ ಹೇಳಬೇಕು ಅಂದರೆ ನಾವು ರೀಚ್ ಆಗೋದಕ್ಕೆ ಏನೇನು ಸಾಧ್ಯ, ಯಾವ್ಯಾವ ಮಾರ್ಗಗಳಿದೆ ಆ ಮಾರ್ಗದಲ್ಲಿ ನಾವು ಹೋಗ್ತಾಯಿದ್ದೀವಿ. ಬಟ್ ಪ್ರಚಾರದ ಮಾರ್ಗದಲ್ಲಿ ನೀವು ಒಂದೊಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳ್ಪಟ್ಟೆ. 10-12 ಕ್ಷೇತ್ರ ಅಂದರೆ ಸಿನಿಮಾ ಡಿಸ್ಟಿಕ್ಕಿಗೆ ಹೋಗ್ಬಿಟ್ಟು ಆಟೋವನ್ನು ಕೊಡ್ತಾ ಇದ್ದಾರೆ ಅಂತ. ಆಟೋ ಕೊಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಬಟ್ ಆಟೋದಲ್ಲಿ ಒಂದು ಸಣ್ಣ ಪುಟ್ಟ ಕರೆಕ್ಟಾಗಿ ನ್ಯಾಯವಾಗಿ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸಣ್ಣ ಪುಟ್ಟ ರೂಲ್ಸ್ ಇಟ್ಟಿದ್ದೀರಾ ಅಂತ, ಅದು ನಿಮ್ಮ ಬಾಯಾರೆ ಕೇಳಿದ್ರೆ ಚೆನ್ನಾಗಿ. ಸರ್, ಏನಂತಂದರೆ ಈಗ ಅದೇ ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ಆಟೋ ಅಂತ ನಾವೇನು ತೊಗೊಂಡಿದ್ದೀವಲ್ಲ ನೇಮು, ಆಟೋ ಡ್ರೈವರ್ ಅಂತ ಏನು ತೊಗೊಂಡಿದ್ದೀವಿ, ಅವ್ರಿಗೊಂದು ಸಣ್ಣ ಟ್ರಿಬ್ಯೂಟ್ ಇದು ನಮ್ಮ ಕಡೆಯಿಂದ. ಏನಂತ ಹೇಳಿದ್ರೆ ಆ ಹೆಸರನ್ನ ಬಳಸ್ಕೊಂಡು ಎಲ್ಲೂ ತಪ್ಪು ಮಾಡಿಲ್ಲ, ಒಂದು ಮೇಜರಾಗಿ. ಎರಡನೇದು
ನಮ್ಮ ಕಡೆಯಿಂದ ಅವ್ರಿಗೆ ಏನು ಮಾಡೋದಕ್ಕೆ ಸಾಧ್ಯ, ಯಾರೋ ಪಾಪ ಬಾಡಿಗೆ ಆಟೋ ಓಡಿಸ್ತಾ ಇರ್ತಾರೆ, ಅವ್ರಿಗೊಂದು ಆಟೋ ಕೊಟ್ಟರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ವಿ. ಓಕೆ ಫೈನ್ ಆಯ್ತು ಕೊಡ್ಬೋದು, ಫ್ರೀಯಾಗಿ ಕೊಟ್ಟರೆ ಏನಂತಾರೆ, ನನ್ನ ಮಗ ಸಿನಿಮಾ ನೋಡಲಿ ಅಂತ ಬಂದು ಆಟೋ ಕೊಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅನ್ಕೊತಾರೆ. ಆ ಥರ ಬೇಡ, ಅವ್ರು ರಿವ್ಯೂಸ್ ತೊಗೊಂಡಂಗೂ ಆಗುತ್ತೆ. ಒಂದು ಪೇಡ್ ಪ್ರೀಮಿಯರ್ ಮಾಡೋಣ ಪರ್ಟಿಕ್ಯುಲರ್ಲಿ ಆಟೋ ಡ್ರೈವರ್ಸ್ಗೆ. ಆ ಒಂದು ಆಟೋ ಡ್ರೈವರ್ಸು ಬರಲಿ, ಸಿನಿಮಾ ನೋಡಲಿ. ಯಾಕೆಂದರೆ ಅವ್ರು ಸಿನಿಮಾ ನೋಡಿ ಅವರು ರಿವ್ಯೂ ಕೊಡೋದು ಬೇರೆ ಲೆವೆಲ್. ಅದು ಅವ್ರಿಗೆ ಇಷ್ಟ ಆದ್ರೂ ಡೈರೆಕ್ಟಾಗಿ ಹೇಳ್ತಾರೆ. ಸಿನಿಮಾನ ಗೆಲ್ಸೋದೇ ಆಟೋದವ್ರು ಫಸ್ಟ್ ಆಫ್ ಆಲ್. ಅದು ಖುಷಿ ಸರ್, ಅದೊಂದು ಖುಷಿ. ಬಟ್ ಅವ್ರು ರಿವ್ಯೂ ಕೊಡೋ ವೇ ಇರುತ್ತಲ್ವಾ, ಒಂದು ಪಾಸಿಟಿವ್ ಆದ್ರೂ ಅಷ್ಟೇ ಕ್ಲಿಯರಾಗಿ ಹೇಳ್ತಾರೆ, ನೆಗೆಟಿವ್ ಆದ್ರೂ ಅಷ್ಟೇ ಕ್ಲಿಯರಾಗಿ ಹೇಳ್ತಾರೆ. ಗುರು ಚೆನ್ನಾಗಿ ಮಾಡಿಲ್ಲ, ಚೆನ್ನಾಗಿದೆ. ಆ ಒಂದು ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಅವ್ರನ್ನ ರೀಚ್ ಮಾಡೋದಕ್ಕೆ ಪೇಡ್ ಪ್ರೀಮಿಯರ್ ಶೋ ಮಾಡೋಣ. ಕರ್ನಾಟಕದಲ್ಲಿ ಒಂದು ಎಲ್ಲೆಲ್ಲಿ ಜಾಸ್ತಿ ಆಟೋ ಡ್ರೈವರ್ಸ್ ಇದ್ದಾರೆ, ಬೆಂಗಳೂರು, ಮೈಸೂರು, ಹುಬ್ಳಿ, ಶಿವಮೊಗ್ಗ ಜಾಸ್ತಿ ಇರೋವಂಥ ಆಟೋ ಡ್ರೈವರ್ಸಲ್ಲಿ ಯಾರೋ ಒಬ್ಬರು ಬಾಡಿಗೆಗೆ ತೊಗೊಂಡು ಓಡಿಸ್ತಾ ಇರ್ತಾರೆ ಆಟೋನ. ಡೈಲಿ ಅವ್ರಿಗೆ 300-400 ರೂಪಾಯಿ ಬಾಡಿಗೆನೇ ಕಟ್ಟಬೇಕಾಗುತ್ತೆ. ಸ್ವಂತ ಆಟೋ ತೊಗೊಳಕ್ಕೆ ಆಗ್ತಿರಲ್ಲ ಅವ್ರ ಕೈನಲ್ಲಿ. ಒಂದು ಲಕ್ಕಿ ಡಿಪ್ ಮಾಡೋಣ, ಪೇಡ್ ಪ್ರೀಮಿಯರ್ ಮಾಡಿ ಅವ್ರಿಗೆ ಶೋ ತೋರಿಸಿ, ಅವ್ರ ಕಡೆಯಿಂದ ಪಾಸಿಟಿವ್ನೋ ನೆಗೆಟಿವ್ನೋ ರಿವ್ಯೂಸ್ನೂ ತೊಗೊಂಡು ಆ ಒಂದು ಟಿಕೆಟ್ಸ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಲಕ್ಕಿ ಡಿಪ್ ಮಾಡೋಣ. ಅದರಲ್ಲಿ ಯಾರು ಒಬ್ಬರು ಆ ಥರ ಸಿಚುವೇಷನಲ್ಲಿರೋರಿಗೆ ನಮ್ಮ ಟೀಮ್ ಕಡೆಯಿಂದ ಒಂದು ಆಟೋ ಕೊಡೋಣ, ಅಂದರೆ ಒಂದು ಗಿಫ್ಟ್ ಹಾಕ್ಕೊಡೋಣ. ಒಂದು ಅವಾಗೇನಾಗುತ್ತೆ, ಅವ್ರಿಗೂ ಒಂದು ಲೈಫ್ ಲಾಂಗ್ ಅವರು ನಮ್ಮನ್ನು ನೆನೆಸ್ಕೊತಾರೆ. ನಮ್ಮ ಸಿನಿಮಾ ಮಾಡಿದ್ದಕ್ಕೂ ಒಂದು ಸಾರ್ಥಕತೆನ ನಮಗೆ ಸಿಗುತ್ತೆ. ಸಕ್ಸಸ್ ಫೇಲ್ಯೂರ್ ಸೆಕೆಂಡ್ರಿ ಸರ್, ಬಟ್ ಯಾರೋ ಒಬ್ಬರು ಮನುಷ್ಯನಿಗೆ ಹೆಲ್ಪ್ ಆದಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿ ಡಿಸ್ಟಿಕಲ್ಲೇ ಇರ್ತೀರಾ, ಅದ್ರ ಮಾಹಿತಿ ಕೊಡ್ತಾ ಹೋಗ್ತೀರಾ ಯಾವ ಡಿಸ್ಟಿಕ್ಕಿಗೆ ವೆರಿ ಶಾರ್ಟ್ಲಿ ನಾವು ಅದನ್ನು ಅಪ್ಡೇಟ್ ಮಾಡ್ತೀವಿ ಸರ್. ಹೇಗೆ, ಎಲ್ಲಿ ಮಾಡ್ತೀವಿ, ಯಾವ್ಯಾವ ಡಿಸ್ಟಿಕಲ್ಲಿ ಮಾಡ್ತೀವಿ, ಯಾವ ಥಿಯೇಟ್ರ್ನಲ್ಲಿ ಮಾಡ್ತೀವಿ, ಏನು ಶೋ ಟೈಮಿಂಗ್ಸ್ ಇರುತ್ತೆ, ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಂತಂದರೆ ಈಗ ಆಟೋ ಡ್ರೈವರ್ಸ್ ಆಗಿರಬೇಕು ಒಂದು, ಆಮೇಲೆ ನಮ್ಮ ಕರ್ನಾಟಕದವರೇ ಆಗಿರಬೇಕು. ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಆಟೋ ಓಡಿಸ್ತಾ ಇದ್ದಾರೆ ತುಂಬ ಜನ, ಬಟ್ ಅವ್ರನ್ನ ನಾವು ಎಲಿಜಿಬಲ್ ಅಂತ ತೊಗೊಳಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಮಾಡ್ತಾ ಇರೋದು, ನಮಗೆ ಸಪೋರ್ಟ್ ಮಾಡ್ತಾ ಇರೋದು ಕನ್ನಡಿಗರೇ ಆಗಿರೋದ್ರಿಂದ, ಸೊ ಕನ್ನಡದವರೇ ಆಗಿರಬೇಕು ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಇದೆ ಅದು. ಸೊ ಯಾವ್ಯಾವ ಡಿಸ್ಟಿಕಲ್ಲಿ ಮಾಡ್ತೀವಿ, ಯಾವ್ಯಾವ ಥಿಯೇಟ್ರಲ್ಲಿ ಯಾವ್ಯಾವ ಶೋಸು, ಹೇಗೆ ಅದಕ್ಕೆ ಅಪ್ಲೈ ಮಾಡೋದು, ಹೇಗೆ ಟಿಕೆಟ್ ತೊಗೊಳೋದು, ಹೇಗೆ ಲಕ್ಕಿ ಡಿಪ್ ಯಾವಾಗ ಆಗುತ್ತೆ, ಎಲ್ಲನೂ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಅಪ್ಡೇಟ್ ಮಾಡ್ಬಿಡ್ತೀವಿ. ಓಕೆ ಸರ್. ಮೇಡಮ್ ನೀವಿಬ್ಬರು ಸಿನಿಮಾ ಫಸ್ಟ್ ಶೋ ಬರುತ್ತೆ. ಇಲ್ಲಿ ಒಬ್ಬರು ವಿಲನ್ ಆಗು ಕಾಣ್ಬೋದು, ಒಬ್ಬರು ಹೀರೋಯಿನ್ ಆಗು ಕಾಣ್ಬೋದು ಸಿನಿಮಾದಲ್ಲಿ. ಫಸ್ಟ್ ಶೋ ಬಂದು ನಾನೀಗ ನೀವು ಅಭಿಮಾನಿಯಾಗಿ ಬಂದಾಗ ನೆಗೆಟಿವ್ ಆಗಿ ನಿಮಗೆ ಬೈಯಕ್ಕೆ ಶುರು ಮಾಡಿಬಿಡ್ತೀನಿ, ಅವ್ನ ಲೈಫಲ್ಲಿ ಹಂಗೆ ಆಗ್ಬೋದಾಗಿತ್ತಾ, ನೀನು ಮಾಡ್ಬೋದಾಗಿತ್ತಾ ಅಂತ. ಇಬ್ಬರಲ್ಲಿ ಯಾರಿಗೆ ಅಂತ ನೀವೇ ರಿಪ್ಲೈ ಮಾಡಬೇಕು. ಹಂಗಾಗುತ್ತೆ, ಆದಾಗ ಏನು ರಿಪ್ಲೈ ಮಾಡ್ತೀರಾ ಮೇಡಮ್? ಊಹೆ ಮಾಡ್ಬೋದು. ಈ ಸಿನಿಮಾದಲ್ಲ ಸರ್, ಈ ಸಿನಿಮಾದಲ್ಲಿ ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ಒಬ್ಬ ಹುಡುಗ ಅಂದ ತಕ್ಷಣ ಪ್ರತಿಯೊಂದು ಕತೆ ಎಲ್ಲ ಏನೇ ಹೋದ್ರೂ ಕತೆ ಅದೇ ಇರುತ್ತೆ ಸರ್. ನಾವು ಮಾಡೋದು ಸ್ಕ್ರೀನ್ ಪ್ಲೇ ಚೇಂಜ್ ಇರುತ್ತೆ. ಒಬ್ಬ ಹುಡುಗ ಅಂದ ತಕ್ಷಣ ಇಬ್ರು ಹುಡುಗಿರು ಬಂದಿದ್ದಾರೆ ಅಂದರೆ ಏನೋ ಒಂದು ಏರಿಯಲ್ಲಿ ತಗೊಂಡು ಕಾಣುತ್ತೆ. ನಾನು ಬಾಯಿ ಬಿಡಿಸೋಣ ಅಂತ ನೋಡಿದ್ರೆ ಇಬ್ರು ಹೇಳಿಲ್ಲ. ಮೇಡಮ್ ಏನು ಪಾತ್ರ, ನಿಮ್ಮ ಪಾತ್ರದ ಹೆಸರೇ? ನನ್ನ ಪಾತ್ರದ ಹೆಸರು ಸ್ನೇಹ ಅಂತ. ತುಂಬ ಅಂದರೆ ಎಲ್ರಿಗೂ ಕನೆಕ್ಟ್ ಆಗೋವಂಥ ಪಾತ್ರ. ಪ್ರತಿಯೊಂದು ಹುಡುಗಿ ಲೈಫಲ್ಲಿ ಏನೋ ಒಂದು ಡ್ರೀಮ್ ಇರುತ್ತೆ, ಮಿಡಲ್ ಕ್ಲಾಸ್ ಹುಡುಗಿರು. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ಬಂದಾಗ ಆ ಡ್ರೀಮ್ ಸರಿ ಹೋಗುತ್ತೆ ಅನ್ನೋದು. ಸೊ ಎಲ್ಲ ಥರದ್ದು ಒಂದು ವೇರಿಯೇಷನ್ ಇರೋ ಥರ ಪಾತ್ರ. ಆ್ಯಂಡ್ ಸರಿಗೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ, ಬಿಕಾಸ್ ನಾನು ಆ್ಯಕ್ಟ್ ಮಾಡಿದಂಥ ಮೊದಲನೇ ಸಿನಿಮಾ ಇದು. ಸೊ ನಾನು ಆನ್ ಸೆಟ್ ಒಂದು ಲೀಡಾಗಿ ಮಾಡಿದ್ದು ಅಂದರೆ ಇದೇ ಮೊದಲನೇ ಸಿನಿಮಾ. ಸೊ ಮೊದಲನೇ ಸಿನಿಮಾದಲ್ಲೇ ನೀವೇ ಹೇಳಿದ್ರಿ ಅವಾಗ ಎಷ್ಟೊಂದು ಸತಿ ಹೀರೋಯಿನ್ಗಳಿಗೆ ಸ್ಕ್ರೀನ್ ಸ್ಪೇಸ್ ಇರಲ್ಲ ಅನ್ನೋ ವಿಷಯ. ಬಟ್ ಈ ಸಿನಿಮಾದಲ್ಲಿ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚು ಸ್ಕ್ರೀನ್ ಸ್ಪೇಸ್ ನನಗೆ ಕೊಟ್ಟಿದ್ದಾರೆ ಸರ್. ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಎಲ್ಲರಿಗೂ ಕನೆಕ್ಟ್ ಆಗುವಂಥ ಪಾತ್ರ, ಎಲ್ಲರಿಗೂ ಇಷ್ಟ ಆಗುವಂಥ ಪಾತ್ರ. ಯಾವುದೇ ಹುಡುಗಿ ನೋಡಿದ್ರು ಹುಡುಗ ನೋಡಿದ್ರು ಇಷ್ಟ ಆಗುವಂಥ ಪಾತ್ರ ನಂದು. ಆ ಥರ. ಹೌದು. ಓಕೆ ಮೇಡಮ್, ನೀವು ಏನು ಪಾತ್ರ ಮಾಡ್ತೀರಾ? ಪಾತ್ರದ ಹೆಸರು? ನನ್ನ ಪಾತ್ರದ ಹೆಸರು ಸ್ವಾತಿ ಅಂತ. ಸೊ ನನಗೆ ಕತೆ ಹೇಳಿದಾಗ ತುಂಬ ಕನೆಕ್ಟ್ ಆಯಿತು, ಇಷ್ಟ ಆಯಿತು. ಕೆಲವು ನಿಮಿಷದಲ್ಲಿ ಬರುತ್ತದು, ಬಟ್ ತುಂಬ ಚೆನ್ನಾಗಿದೆ. ತುಂಬ ನನಗೆ ಖುಷಿ ಕೊಡ್ತಾ ಪಾತ್ರ. ಆ ಪಾತ್ರನ ನನಗೆ ಅವ್ರ ಕತೆ ಹೇಳಬೇಕಾದ್ರೆ ಇಲ್ಲ ನಾನು ಮಾಡಬೇಕದು, ಬಿಕಾಸ್ ಇಟ್ಸ್ ಕೈಂಡ್ ಆಫ್ ಅ ಸ್ಟ್ರಾಂಗ್ ರೋಲ್. ನನಗದು ಅನ್ನಿಸ್ತು. ಸೊ ಇವರ ಜೀವನದಲ್ಲಿ ಹೇಗಿರ್ತೀನಿ, ಹೇಗೆ ಬರ್ತೀನಿ, ಎಲ್ಲ ಪ್ರತಿಯೊಂದು ಯು ವಿಲ್ ಕಮ್ ಟು ನೋ. ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಏನು ಪಾತ್ರ ನಾನು ನಿಭಾಯಿಸಿದ್ದೀನಿ ಅದರಲ್ಲಿ ಅಂತ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ, ಅದು ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಎಲ್ಲರೂ ಲೈಫಲ್ಲೂ ಅನುಭವಿಸಿರ್ತಾರೆ, ಎಲ್ಲರೂ ಲೈಫಲ್ಲೂ ಅದು ಆಗಿರುತ್ತೆ. ಸೊ ಯಾ, ದಟ್ಸ್ ವಾಟ್. ಒಳ್ಳೆಯದಾಗಲಿ. ಯಾ, ಥ್ಯಾಂಕ್ ಯು ಸರ್. ನಾನು ಅವಾಗ ಹೇಳ್ತಿದ್ದೆ, ಹೊಸಬರು ಸಿನಿಮಾವನ್ನು ತಂದಾಗ ಮಾರ್ಕೆಟ್ ಅನ್ನೋವಂಥದ್ದು ತುಂಬ ಸುಲಭವಾಗಿ ಸ್ವಾಗತ ಕೋರಲ್ಲ. ತುಂಬ ಟ್ವಿಸ್ಟ್ಗಳನ್ನು ಕೊಡುತ್ತೆ, ತುಂಬ ಪರೀಕ್ಷೆಗಳನ್ನು ಇಡುತ್ತೆ. ನೀವು ಒಂದು ಸಿನಿಮಾ ಮಾಡಿ ಅದರಲ್ಲಿ ಏನೋ ಒಂದು ಏಳಿಗೆನ ನೋಡಲಿಲ್ಲ, ಮತ್ತಿನ್ನೊಂದು ಮಾಡಬೇಕು ಅಂತ ಹಠ ಮಾಡಿ 2ನೇ ಸಿನಿಮಾನ ತೆರೆ ಮೇಲೆ ತರಲೇಬೇಕು ಅಂತ ಹಠ ಮಾಡಿದ್ದೀರ. ಮಾರ್ಕೆಟ್ ಅನ್ನುವಂಥದ್ದು
ಸ್ಯಾಂಡಲ್ವುಡ್ ಅನ್ನೋವಂಥದ್ದು ಯಾವ ರೀತಿ ರೆಡ್ ಕಾರ್ಪೆಟ್ ಹಾಕ್ತು ಸರ್? ಝೀರೋ ಎಕ್ಸ್ಪೆಕ್ಟೇಷನ್ ಸರ್. Expectation ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಓಕೆ. ಯಾಕೆ ಅಂತಂದರೆ ನನ್ನ ಪ್ರಕಾರ ಸಿನಿಮಾ ಮಾಡೋದು ನನ್ನ ಕೆಲಸ ಅಷ್ಟೇ. ನಾನೊಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ದೀನಿ, ಅದು ಮಾರ್ಕೆಟಿಗೆ ಬಿಡ್ತಾ ಇದ್ದೀನಿ. ಅದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯ ಅದನ್ನೆಲ್ಲನೂ ನಾನು ಮಾಡ್ತಾಯಿದ್ದೀನಿ. ಜನಕ್ಕೆ ಇಷ್ಟನೂ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು. ಇಷ್ಟ ಆದರೆ ನನ್ನ ಮಾರ್ಕೆಟ್ ದೊಡ್ಡದಾಗುತ್ತೆ, ಇಷ್ಟ ಆಗಲಿಲ್ಲ ಅಂದರೆ ನನ್ನ ಮಾರ್ಕೆಟ್ಗೆ ಇನ್ನೊಂದು ಸಲ ನಾನು ಮಾರ್ಕೆಟಿಗೆ ಪ್ರಯತ್ನ ಪಡೋದಕ್ಕೆ ಬರಬೇಕಾಗುತ್ತೆ. ಇನ್ನೊಂದು ಪ್ರಾಡಕ್ಟ್ ತೊಗೊಂಡು ಮಾರಾಟ ಶುರು ಮಾಡಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ ಸರ್. ಝೀರೋ ಎಕ್ಸ್ಪೆಕ್ಟೇಷನ್ಸ್. ಏನು ಬಂದರೂ ತೊಗೊತೀವಿ, ಆದರೆ ಕಾನ್ಫಿಡೆನ್ಸ್ ಇದೆ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಓಕೆ. ಈ ದೊಡ್ಡ ಮನುಷ್ಯನಿಗೆ ದೊಡ್ಡತನ ಮಾಡಿ ಹಣ ಹಾಕ್ತವ್ರು ಯಾರ್ಯಾರು ಕೈ ಜೋಡಿಸಿದ್ರು? ಒಂದು ನನ್ನ ಫ್ರೆಂಡ್ ಶಿವರಾಜ್ ಅಂತ, ಆಮೇಲೆ ನನ್ನ ಅಕ್ಕ ಕವಿತಾ ಮಂಜುನಾಥ್ ಅಂತ, ಹಾಗೆ ನನ್ನ ಫ್ರೆಂಡ್ ವೇದಿಕ್ ವೀರ ಅಂತ, 3 ಜನನು ಇದಕ್ಕೆ ಹಣ ಹಾಕಿ ಸಪೋರ್ಟ್ ಮಾಡಿದ್ರು. ಕೊನೆಯದಾಗಿ ಸರ್, ಸಿನಿಮಾ ಯಾವಾಗ ತೆರೆಗೆ ಬರ್ತಾ ಇದೆ? ನಿಮ್ಮ ಸಿನಿಮಾವನ್ನು ನಮ್ಮ ಸಿನಿ ಪ್ರೇಮಿಗಳು ಯಾಕೆ ನೋಡಬೇಕು? ಅದರಲ್ಲಿ ಹೆಚ್ಚಾಗಿ ನಮ್ಮ ಆಟೋ ಡ್ರೈವರ್ಗಳು ಯಾಕೆ ನಿಮ್ಮ ಸಿನಿಮಾವನ್ನು ನೋಡಬೇಕು ಅನ್ನೋದನ್ನು ನಮಗೆ ಹೇಳಿಬಿಟ್ರೆ ನಮ್ಮ ವೀಕ್ಷಕರಿಗೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ಸಿನಿಮಾ ನೋಡೋ ಒಂದು ಹವ್ಯಾಸ ಅವ್ರಿಗೆ ಒಂದು ಹವ್ಯಾಸ ಇರುತ್ತೆ. ನಮ್ಮ ಆಟೋ ಡ್ರೈವರ್ಸ್ಗಾಗಿರ್ಬೋದು ಅಥವಾ ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಸಿನಿಮಾ ನೋಡೋದು ಅವ್ರೊಂದು ಎಂಟರ್ಟೈನ್ಮೆಂಟಿಗೆ ನೋಡ್ತಾರೋ ಅಥವಾ ಏನೋ ಒಂದು ಮಾರಲ್ ತಿಳ್ಕೊಳ್ಳೋದಕ್ಕೆ ನೋಡ್ತಾರೋ. ಏನು ನಮ್ಮ ದೊಡ್ಡ ಮನುಷ್ಯ ಮುಖಾಂತರ ಅವ್ರಿಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ಅವ್ರು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬರ್ತಾರೆ ಅದನ್ನು ನಾವು ರೀಚ್ ಮಾಡ್ತಾಯಿದ್ದೀವಿ. ನಮ್ಮ ಸಿನಿಮಾನ ಯಾಕೆ ನೋಡಲೇಬೇಕು ಅಂತಂದರೆ, ಇದು ಅಪ್ಪಟ ಕನ್ನಡ ಸಿನಿಮಾ. ಇಷ್ಟು ದಿವಸ ನಾವು ಆ ತಮಿಳ್ ಸಿನಿಮಾ ಈ ಸಿನಿಮಾದಲ್ಲಿ ಕದ್ದಿದ್ದಾರೆ, ಆ ಸಿನಿಮಾದಲ್ಲಿ ಚಾನ್ಸೇ ಇಲ್ಲ. ನಮ್ಮ ಸಿನಿಮಾದಲ್ಲಿ ಒಂದು ಸೀನು ನಾವು ಎಲ್ಲೂ ಕದ್ದಿಲ್ಲ. ಇದು ಅಪ್ಪಟ ಕನ್ನಡ ಸಿನಿಮಾ. ಅದಕ್ಕೆ ಕನ್ನಡ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಲೇಬೇಕು. ಅವ್ರನ್ನ ಎಂಟರ್ಟೈನ್ ಮಾಡ್ತಾನೆ ದೊಡ್ಡ ಮನುಷ್ಯ. ಈ ದೊಡ್ಡ ಮನುಷ್ಯನ ಲೈಫಲ್ಲಿ ದೊಡ್ಡ ಮನುಷ್ಯರು ನೀವಿಬ್ಬರು ಅಂತ ಮೊದಲಿಗೆ ಹೇಳಿದ್ರಿ. ದೊಡ್ಡ ಮನುಷ್ಯರು ಏನು ಹೇಳಕ್ಕೆ ಹೊಟ್ಟಿದ್ದಾರೆ ಅಂದರೆ, ದೊಡ್ಡ ಮನುಷ್ಯನ ಮಾತಿಗಿಂತ ದೊಡ್ಡ ಮನುಷ್ಯರ ಮಾತು ತುಂಬ ಗೌರವ ಅಂತ ಜನಕ್ಕೆ. ನಿಮ್ಮಿಬ್ಬರ ಮಾತು ಏನು ಹೇಳಕ್ಕೆ ಹೊರಟಿದೆ ಅನ್ನೋದು ನಮಗೆ ಬೇಕು. ತಿಂಗಳಲ್ಲಿ ಬರ್ತಿದ್ದೀರಾ. ಅದಕ್ಕಿಂತ ಮುನ್ನ ನಮ್ಮ ಸಿನಿ ಪ್ರೇಮಿಗಳಿಗೆ, ಸಿನಿ ರಸಿಕರಿಗೆ, ದೊಡ್ಡ ಮನುಷ್ಯರನ್ನ ನೋಡೋಕೆ ಬರೋ ಸಿನಿ ರಸಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇಬ್ಬರು? ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ನಾವು ಎಲ್ಲ ಕಡೆ ಹೇಳೋ ಥರ ನಾಳೆ ದಿನ OTTಗೆ ಬರುತ್ತೆ, ಚಾನಲಿಗೆ ಬರುತ್ತೆ ಅಂತ ವೆಯ್ಟ್ ಮಾಡಿ ಅಲ್ಲಿ ನೋಡೋಣ ಅಂತ ವೆಯ್ಟ್ ಮಾಡಬೇಡಿ. ಬಿಕಾಸ್ ಥಿಯೇಟರಿಗೆ ಬಂದು ನೋಡಿದಷ್ಟು ಅದು ಪ್ರತಿಯೊಬ್ಬರಿಗೂ ಒಂದು ಏನಂತಾರೆ, ಒಂದು ಎನರ್ಜಿ ಆಗುತ್ತೆ. ಅದು ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಎಲ್ಲರಿಗೂ ಎನರ್ಜಿ ಬೇಕು. ಸೊ ಹೇಗೆ ಊಟ ತಿಂದರೆ ಬದುಕಿರ್ತಾರೆ, ಸೊ ಆ ಥರ ನೀವು ಥಿಯೇಟರಿಗೆ ಬಂದು ಸಿನಿಮಾ ನೋಡಿದ್ರೆ ನಾವೆಲ್ಲ ಇರೋಕ್ಕೆ ಸಾಧ್ಯ ಸಿನಿಮಾದಲ್ಲಿ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾನ ನೋಡಿ. ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅ ರಿಯಲ್ ಸ್ಟೋರಿ, ಲೈಕ್ ಅ ರಿಯಲ್ ಕೈಂಡ್ ಆಫ್ ಸ್ಟೋರಿ. ಒಬ್ಬ ಆಟೋ ಡ್ರೈವರ್ದು ಅಂತಂದರೆ ತುಂಬ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ನೋಡೋದ್ರಲ್ಲಿ. ಇಟ್ಸ್ ಕಂಪ್ಲೀಟ್ಲಿ ವ್ಯಾಲ್ಯೂ, ಹ್ಯುಮ್ಯಾನಿಟಿ, ಪ್ರತಿಯೊಂದು ಇದರಲ್ಲಿದೆ, ಎಮೋಷನ್ ಇದೆ. ಎಲ್ಲರೂ ಹೊಸದು ಲೈಕ್ ಕಮರ್ಷಿಯಲ್ ಎಲ್ಲರದು ಪ್ಯಾನ್ ಇಂಡಿಯಾ ಆ ಥರ ಎಲ್ಲ ಹೋಗ್ಬೇಕಾದ್ರೆ ಇಟ್ಸ್ ಕಂಪ್ಲೀಟ್ಲಿ ವ್ಯಾಲ್ಯೂ ಬೇಸ್ಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ಡೆಫಿನೆಟ್ಲಿ ನೀವು ಫೀಲ್ ಮಾಡ್ತೀರಾ ಫಾರ್ ಶ್ಯೂರ್. ಓಕೆ, ಒಳ್ಳೆಯದಾಗಲಿ 3 ಜನಕ್ಕೆ ಮತ್ತು ನಿಮ್ಮ ತಂಡಕ್ಕೆ. ಓಕೆ ವೀಕ್ಷಕರು, ನಾನು ಮೊದಲೇ ಹೇಳ್ದಂಗೆ ದೊಡ್ಡ ಮನುಷ್ಯನ ಮಾತುಗಳು ಅಂತ ಶುರು ಮಾಡಿದೆ. ಈ ದೊಡ್ಡ ಮನುಷ್ಯನ ಮಾತುಗಳನ್ನು ಕೇಳಿದ್ದೀರಾ. ದೊಡ್ಡ ಮನುಷ್ಯ ಯಾಕೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದನ್ನು ಸಣ್ಣದಾಗಿ ಹೇಳಿದ್ದಾರೆ. ನಾನು ಯಾವಾಗಲೂ ಹೇಳೋದು, ನೀವು ದೊಡ್ಡ ಮನುಷ್ಯರಾಗಬೇಕು ಅಂದರೆ ಮೊಬೈಲ್ ಹಿಡ್ಕೊಂಡು ನೋಡೋದಲ್ಲ, ದೊಡ್ಡ ತೆರೆ ಮೇಲೆ ನೋಡಬೇಕು. ಆವಾಗ ನೀವು ದೊಡ್ಡ ಮನುಷ್ಯರಾಗ್ತೀರಾ. ಮರಿಬೇಡಿ, ಮತ್ತೆ ಪದೇ ಹೇಳ್ತೀನಿ, ಥಿಯೇಟ್ರಿಗೆ ಬಂದ ಸಿನಿಮಾವನ್ನು ನೋಡಿ. ಇದು ಡಿ ಪಿಕ್ಚರ್. ಇನ್ನೂ ಹಲವು ವಿಚಾರಗಳನ್ನು, ಸಿನಿಮಾ ವಿಚಾರಗಳನ್ನು ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಸಂದೀಪ್ ಶನಿವಾರ.